ನೀವು ನೋಡ್ತಿದ್ದೀರಾ TLK ಎಕ್ಸ್ಪ್ರೆಸ್ ನ್ಯೂಸ್. ನಾನು ಅಲ್ಲಾಬಕ್ಷ ಚಳಿಗಿಡ. ಇಂದು ನಮ್ಮ ಜೊತೆ ಚಲನಚಿತ್ರ ನಟರು, ಹಾಸ್ಯ ಕಲಾವಿದರು ಡಾಕ್ಟರ್ ರಾಜು ತಾಳಿಕೋಟಿಯವರು ನಮ್ಮ TLK ಎಕ್ಸ್ಪ್ರೆಸ್ ನ್ಯೂಸ್ ನಲ್ಲಿದ್ದಾರೆ. ಅವರಿಗೆ ಸ್ವಾಗತ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಸಮಸ್ತ ಕರ್ನಾಟಕ ಜನತೆಗೆ ವೃತ್ತಿರಂಗ ಭೂಮಿ ಕಲಾವಿದ ಹಾಗೂ ಚಲನಚಿತ್ರ ನಟ ಡಾಕ್ಟರ್ ರಾಜು ತಾಳಿಕೋಟೆಯಲ್ಲಿ ಜನ್ಮ ತಾಳಿದ್ದು ಇವತ್ತು TLK ಎಕ್ಸ್ಪ್ರೆಸ್ ನಲ್ಲಿ ನಿಮ್ಮೊಂದಿಗೆ ನಾನು ಮಾತುಕತೆಗಳಿದ್ದೀನಿ. ಇದು ಕೂಡ ನನಗೆ ಬಹಳ ಸಂತೋಷದ ವಿಷಯ. ನೀವು ನಿಮ್ಮ ಈ TLK ಎಕ್ಸ್ಪ್ರೆಸ್ ನಲ್ಲಿ ನಾನು ಕೂಡ ಭಾಗವಹಿಸಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಿಮಗೂ ಕೂಡ ಧನ್ಯವಾದಗಳು. ರಾಜು ಸರ್ ಅವರೇ, ನೀವು ಮೂಲತಃ ತಾಳಿಕೋಟೆಯಲ್ಲೇ ಜನ್ಮ ತಾಳಿದವರು. ಇಂದು ಇಡೀ ಕರ್ನಾಟಕಕ್ಕೆ ತಾಳಿಕೋಟೆ ಹೆಸರು ಪರಿಚಯಿಸಿದವರು. ತಾಳಿಕೋಟೆಯಲ್ಲಿ ತಮ್ಮ ಬಾಲ್ಯ ಜೀವನ ಕಳೆದಿದೆ. ತಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಬೇಕಂದ್ರೆ ತಾವು ಏನ್ ಹೇಳಿರಿ? ನನ್ನ ಜನ್ಮಸ್ಥಳ ತಾಳಿಕೋಟೆ. ನಾನು ಜನ್ಮ ತಾಳಿದ್ದು ತಾಳಿಕೋಟೆ ನಗರ, ನಾಡಗೌಡ ಒಟಾರ ಗಲ್ಲಿಯೊಳಗೆ ನನ್ನ ಜನನ. ನಾನು ಆಡಿ ಬೆಳೆದಿದ್ದೆಲ್ಲ ಬಿಸ್ತಿ ಗಲ್ಲಿಯೊಳಗೆ. ಮತ್ತೆ ನನ್ನ ಶಿಕ್ಷಣ ಆಗಿದ್ದು ಕಾಸ್ಕತೇಶ್ವರ ಮಠದಲ್ಲಿ. ಆಗಿನ ಕಾಲದಲ್ಲಿ ಹಾಸ್ಟೆಲ್ಗಳ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಕಟ್ಟುವಷ್ಟು ದೊಡ್ಡ ಶ್ರೀಮಂತ ಮನೆತನ ನಮ್ಮದಾಗಿರಲಿಲ್ಲ. ಮಧ್ಯಮ ತರಗತಿಯ ಮನೆತನದಲ್ಲಿ ಹುಟ್ಟಿದ್ರು ನಾನು. ಹೀಗಾಗಿ ನಮ್ಮೂರಲ್ಲಿ ಕಾಸ್ಕತೇಶ್ವರ ಮಠದಲ್ಲಿ ಒಂದು ವರ್ಷಕ್ಕೆ ಅರ್ಧ ಚೀಲ ಜೋಳ 75 ರೂಪಾಯಿಗಳನ್ನು ಕೊಟ್ಟು ನನ್ನ ತಂದೆ ತಾಯಿ ಮಠದಲ್ಲಿ ಇಟ್ಟು ಓದಿಸ್ತಿದ್ರು. ನಿಮ್ಮ ಮೂಲತಃ ಹೆಸರೇನು? ನನ್ನ ಮೂಲ ಹೆಸರು ರಾಜೇಶ್ ಸಾಬ್, ತಂದೆ ಹೆಸರು ಮಕ್ತುಮ್ ಸಾಬ್, ಸರ್ನೇಮ್ ಎಂಕಂಚಿ ಅಂತ. ಮತ್ತೆ ವಾಡಿಕೆ ನನ್ನ ಹೆಸರು ಪ್ರಸಿದ್ಧಿಯಾಗಿದ್ದು ರಾಜು ತಾಳಿಕೋಟಿ ಅಂತ. ಮೂಲ ಹೆಸರು ಬಹಳ ಜನ ಯಾರಿಗೂ ಗೊತ್ತಿಲ್ಲ, ಅದು ಕರೆಯೋದೇ ಇಲ್ಲ. ಕರೆಯೋದು ಮಾತ್ರ ನನ್ನ ಎಲ್ಲರೂ ರಾಜು ತಾಳಿಕೋಟಿ ಅಂತ ಕರೀತಾರೆ. ಇನ್ನು ಕೆಲವು ಜನ ಪ್ರೀತಿಯಿಂದ ರಾಜ ಅಂತನೂ ಕರೀತಾರೆ. ಹಂಗಂತ ಕರೆದ ಮಾತ್ರಕ್ಕೆ ನಾ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ರಾಜ ಮಹಾರಾಜರೇ ಮುಳುಗ್ ಹೋಗಿದ್ದಾರೆ. ಇವತ್ತು ತಾಳಿಕೋಟಿ ರಾಜನಿಗೆ ರಾಜ ಅಂತ ಕರೆದ್ರೆ ಹಂಗೇನು ಬೇಜಾರಿಲ್ಲ. ಸರ್, ನೀವು ಇಸ್ಲಾಂ ಧರ್ಮಕ್ಕೆ ಸೇರಿದವರು? ಹೌದು, ನನ್ನ ತಂದೆ ತಾಯಿ ನಾವು ಎಲ್ಲ ಇಸ್ಲಾಂ ಧರ್ಮಕ್ಕೆ ಸೇರಿದವರು. ಆದ್ರೆ ನಮ್ಗೆ ಧರ್ಮ ಮುಖ್ಯ ಅಲ್ಲ, ಮಾನವೀಯತೆ, ಮನುಷ್ಯ ಧರ್ಮ ಬಹಳ ಮಹತ್ವವಾದದ್ದು. ಹಾಗಾಗಿ ಎಲ್ಲ ಧರ್ಮವನ್ನು ನಾನು ಪ್ರೀತಿಸ್ತೀನಿ, ಎಲ್ಲ ಪ್ರೀತಿ ಧರ್ಮದಿಂದ ಗೆಲ್ತೀನಿ. ರಾಜು ಸರ್ ಅವರೇ, ಈ ವೃತ್ತಿ ರಂಗಭೂಮಿಗೆ ತಮ್ಮ ಪಾದಾರ್ಪಣೆ ಹೇಗೆ ಆಯ್ತು? ನಾನು ಮೊದಲು ನನ್ನ ಈ ವಿದ್ಯಾಭ್ಯಾಸಕ್ಕೆ ಶರಣ ಹೊಡೆಯೋಕೆ ಕಾರಣ ಏನಾಯ್ತು ಅಂದ್ರೆ, ನಮ್ಮ ತಂದೆ ತಾಯಿ ತೀರ್ಕೊಂಡ್ರು. ನನ್ನ ಮಠಕ್ಕೆ ಕಟ್ಟುವಂತ ಫೀಸ್ ಕಟ್ಟೋರು ಯಾರೂ ಇರಲಿಲ್ಲ. ನನ್ನ ಅಣ್ಣ ಇದ್ರು, ಅವ್ರದ್ದು ಮದುವೆಯಾಗಿ ಹೋಗಿದ್ರು. ನನ್ನ ಅಕ್ಕ ತಂಗಿಯರಿದ್ರು, ಅವ್ರ ಮದುವೆ. ನಾನು ನಮ್ಮ ಮನೆಯಲ್ಲಿ 4ನೇ ಮಗು ನಾನೇ, ಕಡೆಯ ಮಗು ನಾನೇ, ಬೆಸ್ಟ್ ಅಂಡ್ ಲಾಸ್ಟ್. ಹಿಂಗಾಗಿ ನಾನು ನನ್ನ ಶಿಕ್ಷಣಕ್ಕೆ ಶರಣ ಹೊಡೆದು ಬಬಲೇಶ್ವರ ಹೋಟ್ಲಲ್ಲಿಗೆ, ಹಿಮಾಲಯ ಹೋಟ್ಲಲ್ಲಿ ಕೆಲ್ಸಕ್ಕೆ ನಿಂತೆ. ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಧವಳಗಿ ರಾಯಸಾಬ್ರು ಅಂತ, ಅವರು ಈ ಕಲಾವಿದ ಮಗ, ಈ ಕಪ್ಪು ಬುಸಿ ತೊಳಿಬಾರ್ದು, ಹೋಟ್ಲ್ ಕೆಲಸ ಮಾಡಬಾರ್ದು ಅಂತ ಕರ್ಕೊಂಡೋಗಿ ಲಾರಿಯಲ್ಲಿ ಕ್ಲೀನರ್ಕಿ ಮಾಡಕ್ ಹಚ್ಚಿದ್ರು. ಸ್ವಲ್ಪ ದಿವಸ ಕಳೆದ ಮೇಲೆ ನಾನು ನನ್ನ ತಂದೆ ತಾಯಿ ಆಗಿ ನನ್ನ ಅಣ್ಣನಾಗಿ ಕಲಾವಿದನ ಯಾಕೆ ಆಗಬಾರ್ದು ಅಂತ ಅವಾಗ ನಾನು ನಾಟಕ ಕಂಪನಿ ಸೇರ್ಕೊಂಡೆ. ಎಷ್ಟನೇ ವಯಸ್ಸಿತ್ತು ತಮಗೆ? ನನಗೊಂದು 17-18 ವರ್ಷ ಇರ್ಬೋದು. 17-18 ವಯಸ್ಸಿಗೆ ತಾವು ಬಣ್ಣ ಹಚ್ಕೊಂಡಿದ್ದು? ಹೌದು, ರಂಗಭೂಮಿ ಪ್ರವೇಶ ಮಾಡಿದೆ. ನಾಟಕ ಕಂಪನಿ ಒಂದು ಗೇಟಿಗೆ ನಿಂತೆ, ಕಸ ಹೊಡೆದೆ, ಪ್ರಚಾರ ಕಲಾವಿದನಾಗಿ ಬೆಳೆದೆ, ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಿದೆ. ಆಮೇಲೆ ಯಾರೋ ಒಬ್ಬ ಕಲಾವಿದ ಇಲ್ದಾಗ ಅವನ ಜಾಗ ಬಣ್ಣ ಹಚ್ಚಿ ಪಾತ್ರ ಮಾಡಕ್ಕೇನು ಶುರು ಮಾಡ್ರೆ ವಾಪಸ್ ನೋಡ್ಲೇ ಇಲ್ಲ ನಾನು. ಹಾಗೆ ಬೆಳಿತಾನೆ ಬಂದೆ. 3 ಕಂಪನಿಯಲ್ಲಿ ಸೇವೆ ಸಲ್ಲಿಸಿದೆ ನಾನು. ಯಾವ ಕಂಪನಿ? ಒಂದು ಚಿತ್ರಿ ಕಂಪನಿಯಲ್ಲಿ, ಎರಡನೇದ್ದು ಅರಶಿಮುಡಿ ಕಂಪನಿಯಲ್ಲಿ, ಒಂದು ನರಬೋಳಿ ಸುಬೇದಾರ್ ಅಂತ ಅವರು ಕಂಪನಿ ಮಾಡಿದ್ರು. ಶರಣಬಸವೇಶ್ವರ ಮಹಾತ್ಮ ಎಂಬ ನಾಟಕ ಆಡ್ತಿದ್ರು. ರಾಜು ಸರ್ ಅವರೇ, ನಿಮ್ಮ ಮಾಲೀಕತ್ವದಲ್ಲಿ ಯಾವಾಗ ನೀವು ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರಿ ನಾಟಕ ಕಂಪನಿ? ನಾನು 83ರಲ್ಲಿ ನಮ್ಮ ಅಣ್ಣ ನಾನು ಕೂಡಿ ಪ್ರಾರಂಭ ಮಾಡಿದ್ವಿ. ಪುನಃ ನಾನು ಹೊರಗೆ ಬಂದು ಅರ್ಶಿನ ಕುಡಿ ಕಂಪನಿಯಲ್ಲಿ ಸೇವೆ ಸಲ್ಲಿಸಿ, ನಂತರ 98ರಲ್ಲಿ ಸಂಸ್ಥೆಯಿಂದ ಕಟ್ಟುವಂತ ವಿಚಾರ ಮಾಡಿದೆ. ತಾಳಿಕೋಟೆಯಲ್ಲೇ ಕಾಸ್ಕತೇಶ್ವರ ಮಹಾತ್ಮೆ ಎಂಬ ನಾಟಕನ ಬರೆಸಿ ಕಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟೆ ಎನ್ನುವಂತ ಸಂಸ್ಥೆನ ಮತ್ತೆ 98ರಲ್ಲಿ ಪ್ರಾರಂಭ ಮಾಡಿದೆ. ಅಲ್ಲಿಂದ ನನ್ನ ಸಂಸ್ಥೆ ಪ್ರಾರಂಭ ಆಯ್ತು. ನಿಮ್ಮ ಈ ಮಟ್ಟಕ್ಕೆ ಹೆಸರು ಬೆಳಿಬೇಕಂದ್ರೆ ಯಾವ ನಾಟಕದಿಂದ ನೀವು ಈ ಮಟ್ಟಕ್ಕೆ ಹೆಸರು ಬೆಳೆದಿದ್ದೀರಿ? ನಾನೇ ರಚನೆ ಮಾಡಿ ನಾನೇ ನಿರ್ದೇಶನ ಮಾಡಿದಂತ ನಾಟಕ, ಅದು ಆಡಿಯೋ ರೂಪದಲ್ಲಿ ಅವಾಗ ಜನರ ಕೈ ತಲುಪ್ತು. ಕಲಿಯುವುದು ಕುಡುಕನಾಗಿ ನಾಟಕ ಜನಪ್ರಸಿದ್ಧಿ ಆಯ್ತು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಗೋವಾ ಅಂತ ರಾಜ್ಯಗಳಲ್ಲಿ ಜನರು, ಕರ್ನಾಟಕ ಜನತೆ ಎಲ್ಲೆಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಕೂಡ ಆ ಧ್ವನಿ
ಅವ್ರ ಕೈ ತಲುಪ್ತು, ಅವ್ರ ಮನಸ್ಸಿನ ಕರ ತಡ್ತು, ಜನ ಪ್ರೀತಿ ಗಳಿಸ್ತು. ಯಾವ ಮಟ್ಟಕ್ಕೆ ಹೆಸರು ಬಂತಂದ್ರೆ ಗೌರಿಶಂಕರ್ನ ಶಿಖರದಷ್ಟು ಎಷ್ಟಕ್ಕೆ ನನ್ನ ಜನ ಒಯ್ದು ನಿಲ್ಲಿಸಿದ್ರು. ಆದ್ರೆ ಈ ನಾಟಕದಿಂದ ತಮ್ಮ ಚಲನಚಿತ್ರಗಳಿಗೆ ಪಾದಾರ್ಪಣೆ ಆಗಿದೆ. ಹೌದು, ಅಂದ್ರೆ ಬಹಳಷ್ಟು ಜನ ಕೇಳಿ ಆದ್ಮೇಲೆ ಇದು ಸಿನಿಮಾದ ನಿರ್ದೇಶಕರ ಕೂಡ ನನ್ನ ಧ್ವನಿ ತಲುಪ್ತು. ಅವಾಗ ನನ್ನ ಮೊದಲೇ ಚಿತ್ರ ಹೆಂಡತಿ ಅಂದ್ರೆ ಹೆಂಡತಿ, ಆನಂದ್ ಪಿ ರಾಜನ್ ಅವರು ನನ್ನ ನಿರ್ದೇಶಕರು. ಅವರು ಕರೆಸಿ ಮೊದಲೇ ಸಿನಿಮಾ ಹೆಂಡತಿ ಅಂದ್ರೆ ಹೆಂಡತಿ, ಎರಡನೇ ಸಿನಿಮಾ ನಂದು ಪಂಜಾಬಿ ಹೌಸ್ ಅಂತ. ಕನಿಷ್ಠ ಎಷ್ಟು ಸಿನಿಮಾಗಳಲ್ಲಿ ತಾವು ಕೆಲಸ ಮಾಡಿದ್ದೀರಿ? ಹೆಚ್ಚು ಕಡಿಮೆ 60-62 ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ. ಮತ್ತೆ ನನ್ನ ಮಗನ ಸಿನಿಮಾ ಕೂಡ ಮಾಡಿದ್ದೀನಿ. ಮೊದಲೇದು ನನ್ನ ಮಗನ ಸಿನಿಮಾ ಜೈ ಕೇಸರಿ ನಂದನ್ ಅಂತ, ಎರಡನೇದ್ದು ಇದು ವಿಕ್ಕಿ ಅಂತ. ಅದರಲ್ಲೂ ಕೂಡ ನಾನು ಪೋಷಕ ಪಾತ್ರನ ಮಾಡಿದ್ದೀನಿ, ಪ್ರಮುಖ ಪಾತ್ರನ ಮಾಡಿದ್ದೀನಿ. ನನ್ನ ಮಗ ಅದರಲ್ಲಿ ಹೀರೋ ಆಗಿ ಮಾಡ್ತಾ ಇದ್ದಾನೆ. ಮತ್ತೆ ಇನ್ನೂ ಸಾಕಷ್ಟು ಸಿನಿಮಾಗಳಲ್ಲಿ ರಾಕಾ ಅಂತ ಸಿನಿಮಾದಲ್ಲಿ ಮಾಡಿದ್ದೀನಿ. ಈ ಕೋಮಲ್ ಸಿನಿಮಾ ಈಗಾಗಲೇ ಬಿಡುಗಡೆಗೆ ರೆಡಿಯಾಗಿ ನಿಂತಿದೆ. ಬಹಳಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀನಿ. ರಾಜು ಸರ್ ಅವರೇ, ತಮ್ಮ ಕುಟುಂಬದ ಬಗ್ಗೆ ಹೇಳ್ಬೇಕಂದ್ರೆ? ನನಗೆ 2 ಹೆಂಡತಿಯರು, 5 ಜನ ಮಕ್ಕಳು. ಮೊದಲೇ ಹೆಂಡತಿಗೆ 2 ಗಂಡು 1 ಹೆಣ್ಣು. ಮೊದಲೇ ಹೆಂಡತಿ ಮಗನೇ ಈಗ ಪೂರ್ಣ ಪ್ರಮಾಣದ ನಾಯಕನಾಗಿ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾನೆ. ಇನ್ನು ಎರಡನೇ ಹೆಂಡತಿಗೆ 2 ಹೆಣ್ಮಕ್ಳು. ಒಟ್ಟಾರೆ 5 ಮಕ್ಕಳು ನಂಗೆ, ನನ್ನ ಸಂಸಾರ. ತಮ್ಮ ಮಕ್ಕಳ ವಿದ್ಯಾಭ್ಯಾಸ? ನನ್ನ ಮೊದಲೇ ಮಗ ಅವನು ಕನ್ನಡ MA ಮಾಡಿದ್ದಾನೆ. ಎರಡನೇ ಮಗ ಫಸ್ಟ್ PUC ಮಾಡಿ ಅವನು ಕೂಡ ರಂಗಭೂಮಿಯಲ್ಲಿ ಪಾತ್ರ ಮಾಡ್ತಾ ಇದ್ದಾನೆ. ತಾವು 4ನೇ ತನ ಆದ್ರೂ ಮಗನಿಗೆ MA ತನ ಕಲಿಸಿದ್ದಾರೆ? ಹೌದು, ನಮ್ಗೆ ಕಲಿಯಕ್ಕಾಗದ್ದು ಅಷ್ಟೇ. ಯಾಕಂದ್ರೆ ನನ್ನ ತಾಯಿ ಕನ್ನಡ ಶಾಲೆ ಶಿಕ್ಷಕಿಯಾಗಿದ್ಲು. ಅವ್ರು ರಂಗಭೂಮಿಯಲ್ಲಿದ್ದ ಆಸಕ್ತಿಗೆ ನೌಕರಿಗೆ ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟು ಅವ್ರು ರಂಗಭೂಮಿ ಹತ್ರ ಒಲವು ತೋರಿಸಿದ್ರು. ಹೀಗಾಗಿ ರಂಗಭೂಮಿ ಇದು ನಮ್ದು 3ನೇ ತಲೆಮಾರು. ನನ್ನ ತಂದೆ ತಾಯಿ ಮೊದಲೇ ತಲೆಮಾರು, 2ನೇ ತಲೆಮಾರು ನಾನು, ಈಗ ನನ್ನ ಮಕ್ಕಳು 3ನೇ ತಲೆಮಾರು. ಈ ವೃತ್ತಿ ರಂಗಭೂಮಿಯಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇರೋದು. ತಾವು ತಾಳಿಕೋಟಿಗೆ ಪ್ರತಿ ವರ್ಷ ಹೋಗ್ತೀರಂತೆ? ಹೌದು, ನಾನು ಯಾವುದೇ ರಾಜ್ಯದಲ್ಲಿ ಕೆಲಸ ಮಾಡ್ತಿರ್ಲಿ, ಯಾವುದೇ ದೇಶಕ್ಕೆ ಹೋಗಿದ್ರು ಕೂಡ ನಾನು ನಮ್ಮ ಈ ಖಾಸಗತೇಶ್ವರ ಮಠದ ಜಾತ್ರೆ ತಪ್ಪಿಸೋದಿಲ್ಲ, ಆಮೇಲೆ ಮೊಹರಂ ಹಬ್ಬ ತಪ್ಪಿಸೋದಿಲ್ಲ. ನನ್ನ ದುಡಿಸಿಕೊಳ್ಳುವ ಆ ಪ್ರೊಡ್ಯೂಸರ್ ಆಗಿರ್ಲಿ, ನಾಟಕ ಕಂಪನಿ ಮಾಲೀಕರಾಗಿರ್ಲಿ, ಅವರಿಗೆ ನನ್ನ ಮನವಿ ಏನಪ್ಪಾ ಅಂದ್ರೆ, ನನ್ನ ವೈಯಕ್ತಿಕ ಜೀವನಕ್ಕೆ ರಜೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಒಂದು ಖಾಸಗತ ಮಠದ ಜಾತ್ರೆಗೆ, ಒಂದು ನನ್ನ ಊರಿನ ಮೊಹರಂ ಹಬ್ಬಕ್ಕೆ, ಒಂದು ಪುಟ್ಟರಾಜ ಗವಾಯಿಗಳ ಜಾತ್ರೆಗೆ. ಈ 3 ಜಾತ್ರೆಗಳಿಗೆ ನನಗೆ ರಜೆ ಬೇಕು ಅಂತ ಕಡ್ಡಾಯ ಮಾಲೀಕರಲ್ಲಿ ನಾನು ಕಡ ಕಂಡೀಷನ್ ಆಗಿ ಮಾತಾಡ್ಕೊಂಡೆ ದುಡಿತಿದ್ದೆ. ಹೀಗಾಗಿ ಇವತ್ತಿಗೂ ನನಗೆ 59 ಮುಗಿದು 60ನೇ ವರ್ಷ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತಿನವರೆಗೂ ಕೂಡ ನನ್ನ 100 ಜಾತ್ರೆ, ನನ್ನ 100 ಮೊಹರಂ ಹಬ್ಬಕ್ಕೆ ಬರದೆ ನನಗೆ ಸಮಾಧಾನ ಆಗೋದಿಲ್ಲ. ಮೊಹರಂ ಹಬ್ಬದಲ್ಲಿ ಪಾಲ್ಗೊಂಡು ಹಲ್ಗಿ ಬಾರಿಸಿ, ತಾಶಾ ಬಾರಿಸಿ, ಬೌನ್ಸಾಯಿ ಆಡ್ದಾಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ. ಈ ಹಬ್ಬ ಹರಿದಿನ ಎಲ್ಲ ನೋಡ್ಬೇಕಂದ್ರೆ ಉತ್ತರ ಕರ್ನಾಟಕದಲ್ಲೇ ಹೌದು, ಮೊದಲೇದು ಮೊಹರಂ ನೋಡ್ಬೇಕು ಮುದಗಲಲ್ಲಿ, 2ನೇ ಮೊಹರಂ ನೋಡ್ಬೇಕು ಅದು ನಮ್ಮ ತಾಳಿಕೋಟಿ ನಗರದಲ್ಲೇ. ಸರಿ ಸರ್, ಈಗ ತಮ್ಮ ಊರಿಂದೇ ಒಂದು ಚಾನಲ್ ಆದ TLK ಎಕ್ಸ್ಪ್ರೆಸ್ ಚಾನಲ್ ಜೊತೆ ತಾವು ಈಗ ಸಂಭಾಷಣೆಯಲ್ಲಿ ಇದ್ದೀರಿ. ಅದರ ಬಗ್ಗೆ ಹೇಳ್ಬೇಕಂದ್ರೆ ತಾವು ಏನ್ ಹೇಳ್ತೀರಿ? ಸಮಸ್ತ ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ಳೋದಷ್ಟೇ, ಈ TLK ಅಂದ್ರೆ ತಾಳಿಕೋಟಿ ಬಹಳ ಇತಿಹಾಸ ಪುರ. ಇದು ತಂಗಡಿಗೆ ತಾಳಿಕೋಟಿ ಯುದ್ಧ ಈಗಾಗಲೇ ಪಠ್ಯ ಪುಸ್ತಕಗಳಲ್ಲಿ ಬಹಳಷ್ಟು ಜನ ಓದಿರ್ತೀರಿ, ಕೇಳಿರ್ತೀರಿ. ಹಾಗೆ ನಮ್ಮ ಈ TLK ಎಕ್ಸ್ಪ್ರೆಸ್ ಕೂಡ ಒಂದು ದೊಡ್ಡ ಯುದ್ಧನ ಮಾಡ್ತೇವೆ. ಯುದ್ಧ ಅಂದ್ರೆ ಹಂಗಂದ್ರೆ ಜನರ ಮನಸ್ಸನ್ನು ತಲುಪೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ TLK ಎಕ್ಸ್ಪ್ರೆಸ್. ನೀವು ಕೂಡ ಇವತ್ತು TLK ಎಕ್ಸ್ಪ್ರೆಸ್ ಜೊತೆ ನನ್ನ ಈ ಸಂದರ್ಶನ ನೋಡಿದಿರಿ, ಕೇಳಿದಿರಿ. ಹೀಗಾಗಿ ಈ TLK ಎಕ್ಸ್ಪ್ರೆಸ್ ಚಾನಲ್ಗೆ ನೀವು ಕೂಡ ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ ಅಂತ ನಾನು ಈ TLK ಎಕ್ಸ್ಪ್ರೆಸ್ ಮೂಲಕ ನಿಮ್ಮೆಲ್ಲರ ಹತ್ರ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೀನಿ. ಈ ನೂತನ ಸಂದರ್ಶನದಲ್ಲಿ ನಮ್ಮ ತಾಳಿಕೋಟೆಯ ಹಾಸ್ಯ ಕಲಾವಿದರು, ಚಿತ್ರ ನಟರು ಡಾಕ್ಟರ್ ರಾಜು ತಾಳಿಕೋಟೆಯವರು ನಮ್ಮ ಜೊತೆ ತಮ್ಮ ವೈಯಕ್ತಿಕ ಜೀವನ ಮತ್ತು ತಾವು ಬೆಳೆದು ಬಂದ ಹಾದಿಯ ಬಗ್ಗೆ ನಮ್ಮ TLK ಎಕ್ಸ್ಪ್ರೆಸ್ ಜೊತೆ ಹಂಚಿಕೊಂಡರು. ಅವರಿಗೆ TLK ಎಕ್ಸ್ಪ್ರೆಸ್ ನ್ಯೂಸ್ ಕಡೆಯಿಂದ ನಮಸ್ಕಾರ, ಧನ್ಯವಾದಗಳು ಸರ್. ನಮ್ಮ ಚಾನೆಲ್ಗೆ ಬಂದು ನಮ್ಮ ಕರೆಗೆ ಹೋಗ್ಕೊಟ್ಟು ಬಂದು ನಮ್ಮ ಜೊತೆ ಒಂದೆರಡು ತಮ್ಮ ನುಡಿಗಳನ್ನ ಆಡಿದ್ದೀರಿ. ತಮಗೆ ತುಂಬಾ ಧನ್ಯವಾದಗಳು.